ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಪ್ರೀತಿ ನಿಜನಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇಲ್ಲಿ ತುಂಬ ಜನಕ್ಕೆ ಈ ಒಂದು ಡೌಟ್ ಇರುತ್ತೆ, ನನ್ನ ಪರ್ಸನ್ ನನ್ನನ್ನು ಟ್ರೂ ಲವ್ ಮಾಡ್ತಿದ್ದಾರಾ, ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದಾರಾ ಅಥವಾ ಟೈಮ್ ಪಾಸಿಗೆ ಪ್ರೀತಿಸ್ತಾ ಇದ್ದಾರಾ, ಸಮಥಿಂಗ್ ಈ ಥರದ್ದೆಲ್ಲ ಕ್ವಶನ್ಸ್ ಇರುತ್ತಲ್ಲ ಮೈಂಡಲ್ಲಿ. ಸೊ ಅವರು ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ಈ ಒಂದು ರೀಡಿಂಗ್ನ ನೋಡ್ತೀರಾ ಆಗ ನಿಮಗೆ ರೆಸೊನೇಟ್ ಆಗುವಂಥದ್ದು. ಓಕೆ, ಫೋರ್ಸ್ಫುಲಿಯಾಗಿ ನಿಮ್ಮ ಲವ್ ಲೈಫಿಗೆ ಇದನ್ನು ಸೆಟ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ರಿಲೇಷನ್ಶಿಪ್ಪಿಗೆ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅವರು ಕಂಟಿನ್ಯೂ ಮಾಡ್ಬೋದು ವಾಚ್ ಮಾಡಲಿಕ್ಕೆ. ಓಕೆ, ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಹಾಗೆ ಯಾರು ಕೂಡ ಡೈರೆಕ್ಟಾಗಿ ಕಾಲ್ ಮಾಡಬೇಡಿ, ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆನಾ? ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅವರ ಫೋಟೋನ ನೋಡಿ ಅಥವಾ ಅವರನ್ನು ನೆನಪಿಸ್ಕೊಳ್ಳಿ. ಅವ್ರ ಹೆಸರನ್ನು 3 ಬಾರಿ ಹೇಳಿ. ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಎಸ್, ಸ್ಟಾರ್ಟ್ ಮಾಡೋಣ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಇಲ್ಲಿ ನಿಮ್ಮ ಪರ್ಸನ್ ಅವರ ಪ್ರೀತಿ ಟ್ರೂ ಇದೆಯಾ, ನಿಜವಾಗ್ಲೂ ನಿಮ್ಮನ್ನು ಅವರು ಪ್ರೀತಿ ಮಾಡ್ತಾ ಇದ್ದಾರಾ? ಓಕೆ, ಒನ್ ಮಿನಿಟ್. ಫ್ಯಾನ್ ಹಾಕಿರುವಾಗ ಸ್ವಲ್ಪ ಇದಾಗುತ್ತೆ. ಓಕೆ, ನೈಸ್. ಓ ಮೈ ಗಾಡ್. ಓಕೆ, ಫ್ಯಾನ್ ಆಫ್ ಮಾಡಬೇಕಾ? ಯಾ, ನೈಸ್. ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ? ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ಅವ್ರು ನಿಮ್ಮನ್ನು ಇಷ್ಟಪಡೋದಕ್ಕಿಂತ ತುಂಬ ಹಚ್ಕೊಂಡಿದ್ದಾರೆ. ಓಕೆ, ಇಲ್ಲಿ ನಿಮ್ಮ ಹತ್ರ ಹೇಳಿರ್ಬೋದು ಕೂಡ ಅವರು, ನಿನ್ನ ತುಂಬ ನಾನು ಹಚ್ಕೊಂಡಿದ್ದೀನಿ, ಒಂದಿನೂ ನಿನ್ನ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ, ಅಥವಾ ನಿನ್ನ ಜೊತೆ ಮೆಸೇಜ್ ಮಾಡದೆ ಇರ್ಬೋದು, ನಿನ್ನನ್ನು ನೋಡದೆ ಇರ್ಲಿಕ್ಕೆ ನನಗೆ ಆಗಲ್ಲ, ಈ ಥರದ್ದೆಲ್ಲ ಸಮಥಿಂಗ್ ಮಾತುಕತೆಗಳನ್ನು ನೀವಿಬ್ಬರು ಮಾತಾಡಿದ್ದೀರಾ. ಇಲ್ಲಿ ಪ್ರೀತಿ ಮಾಡ್ತಿದ್ದಾರಾ ಅಂತ ಹೇಳಿದರೆ ನಿಮ್ಮನ್ನು ಹೇಳಿದೆ ಅಲ್ವಾ, ಪ್ರೀತಿ ಮಾಡೋದಕ್ಕಿಂತ ತುಂಬಾ ಹಚ್ಕೊಂಡಿದ್ದಾರೆ ನಿಮ್ಮನ್ನು. ಎಸ್, ಓಕೆ. ಇಲ್ಲಿ ನೀವು ತುಂಬಾ ಡೌಟ್ ಪಡ್ತೀರಾ ಅಂತ ಕಾಣ್ತಾ ಇದೆ. ಇಲ್ಲಿ ಅವರ ಒಂದು ಫೀಲಿಂಗ್ ಇದೆ, ನಾನು ಎಷ್ಟು ಪ್ರೀತಿ ಮಾಡಿದ್ರು ಆ ಪ್ರೀತಿನ ನನ್ನ ಪರ್ಸನ್ ಬಿಲೀವ್ ಮಾಡಲ್ಲ, ನಂಬ್ತಾ ಇಲ್ಲ, ಏನು ಡೌಟ್ ಮಾಡೋದಿರಲಿ ಅಥವಾ ಹರ್ಟ್ ಮಾಡೋದಿರಲಿ ಅಥವಾ ನಿಮಗೆ ಅವ್ರಿಗೆ ಪ್ರಶ್ನೆ ಮಾಡುವಂಥದ್ದು ನೀವು ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಅವ್ರು ಅಂದ್ಕೊಳ್ತಿದ್ದಾರೆ, ನಾನು ಎಷ್ಟೇ ಪ್ರೀತಿ ಮಾಡಿದ್ರು ಈ ವ್ಯಕ್ತಿಗೆ ಅರ್ಥ ಆಗ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಓಕೆ, ಟ್ರೂ ಲವ್ ಮಾಡಿದರೂ ಕೂಡ ಇಲ್ಲಿ ಇಷ್ಟಪಡ್ತಾ ಇಲ್ಲ, ನನ್ನನ್ನು ಏನು ಅನುಮಾನದಲ್ಲೇ ನನ್ನನ್ನು ನೋಡ್ತಾರೆ, ಯಾಕೆ ಈ ಥರ ಅಂತ ಹೇಳಿ ಅವರಿಗೆ ಪ್ರಶ್ನೆ ಬರುತ್ತೆ ಆಗಾಗ. ಇಲ್ಲಿ ಕೆಲವೊಬ್ಬರಿಗೆ ಇದು ಸೆಕೆಂಡ್ ಲವ್ ಅಂತ ಹೇಳಿ ಕಾಣಿಸ್ತಾ ಇದೆ. ಫಸ್ಟ್ ಆಲ್ರೆಡಿ ಒಬ್ಬರು ಪರ್ಸನ್ನ ನೀವು ಇಷ್ಟಪಟ್ಬಿಟ್ಟು ಅವರಿಂದ ಬ್ರೇಕಪ್ ಆಗಿದೆ, ಒಂದು ಕಾರ್ಮಿಕ್ ರಿಲೇಷನ್ಶಿಪ್ನ ಲೀಡ್ ಮಾಡಿದ್ರಿ ಅಂತ ಕಾಣಿಸ್ತಿದೆ. ಫಸ್ಟ್ ಒಂದು ಪರ್ಸನ್ ನೀವು ನಿಮ್ಮ ಲೈಫಲ್ಲಿ ಯಾರಿದ್ರು ಅವರು, ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಆಗಿರ್ಬೋದು, ಅಥವಾ ಏನು ಹೇಳ್ಬೋದು ಎಕ್ಸ್ ಪರ್ಸನ್ ಇರ್ಬೋದು, ಸಮಥಿಂಗ್. ಇಲ್ಲಿ ಯಾರೋ ಒಬ್ಬರು ನಿಮ್ಮ ಲೈಫಲ್ಲಿ ಮುಂಚಿನ ಒಬ್ಬರು ಇದ್ದರು, ಆ ವ್ಯಕ್ತಿಯ ಒಂದು ಏನು ವ್ಯಕ್ತಿತ್ವ ಹೇಗಿತ್ತು, ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಈ ವ್ಯಕ್ತಿನ ನೀವು ಜಾಯಿಂಟ್ ಮಾಡ್ತಿದ್ದೀರಾ ಕೆಲವೊಬ್ಬರು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಆಲ್ರೆಡಿ ನಾನು ಆ ವ್ಯಕ್ತಿಯಿಂದ ನಾನು ತುಂಬ ನೋವು ತಿಂದಿದ್ದೆ, ಈ ವ್ಯಕ್ತಿನೂ ಈ ಥರನೇ ಇರ್ಬೋದಾ, ಅಂದರೆ ನಾನು ಏನು ಮುಂಚೆ ನಾನು ನೋವು ತಿಂದಿದ್ದೆ ಅದೇ ಥರನೇ ಈ ವ್ಯಕ್ತಿನೂ ಇರ್ಬೋದು ಅನ್ನೋದು ನೀವು ಇಲ್ಲಿ ಕಂಪೇರ್ ಮಾಡ್ತಾ ಇದ್ದೀರಾ ತುಂಬ ಜನ. ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ ಕೂಡ, ನಿನ್ನ ಪಾಸ್ಟ್ ಲೈಫ್ ಏನಿತ್ತು ಅದನ್ನು ಬಿಟ್ಬಿಡು, ಅದನ್ನು ಮರ್ತು ಬಿಡು, ಅದಕ್ಕೂ ಇದಕ್ಕೂ ಮ್ಯಾಚ್ ಮಾಡಬೇಡ ಅನ್ನೋದನ್ನು ಅವ್ರು ಯಾವಾಗಲೂ ನಿಮಗೆ ಪ್ರತಿ ಸಲ ಹೇಳ್ತಾ ಇರ್ತಾರೆ, ಅಡ್ವೈಸ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಪರ್ಸನ್ ನಿಮ್ಮನ್ನು ಟ್ರೂ ಲವ್ ಮಾಡ್ತಾ ಇದ್ದಾರೆ.
ಅವ್ರಿಗೆ ನೀವಂದರೆ ತುಂಬಾ ಇಷ್ಟ. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಓಪನ್ ಅಪ್ ಆಗಿ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಥವಾ ನಿಮ್ಮನ್ನು ನೀವು ಕಂಡ್ರೆ ಎಷ್ಟು ಇಷ್ಟ, ಆ ಥರದೆಲ್ಲ ಅವರು ಮನಸ್ಫೂರ್ತಿಯಾಗಿ ಬಾಯಿ ಬಿಟ್ಟು ಹೇಳಲ್ಲ. ಯಾಕಂದರೆ ಅವ್ರು ಸ್ವಲ್ಪ ಶೈ ಪರ್ಸನ್ ಇದ್ದಾರೆ. ಹಾಗೆ ಅವರು ಏನು ಅವ್ರ ಮನಸ್ಸಿನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವ್ರಿಗೆ ಬರಲ್ಲ, ಕಷ್ಟಪಡ್ತಾರೆ. ಈಗ ಏನಾದರೂ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರೆ ಅವರು ತುಂಬಾ ಕಷ್ಟಪಡ್ತಾರೆ, ಒದ್ದಾಡ್ತಾರೆ. ಅವರು ಹೇಳಲಿಕ್ಕೆ ಮಾತಾಡಲಿಕ್ಕೆ ಒದ್ದಾಡ್ತಾರೆ. ಓಕೆ, ನಿಮ್ಮ ಪರ್ಸನ್ ನಿಮ್ಮ ಹತ್ರ ನಿಮ್ಮ ಪ್ರೀತಿನ, ನಿಮ್ಮ ಮೇಲಿರುವಂಥ ಪ್ರೀತಿನ ಹೇಳ್ತಾ ಇಲ್ಲ ಅಂತ ಹೇಳಿ ನೀವು ಅವ್ರ ಹತ್ರ ಜಗಳ ಮಾಡ್ತೀರಾ, ಸಿಟ್ಟು ಮಾಡ್ಕೊಳ್ತೀರಾ, ಕೋಪ ಮಾಡ್ಕೊಳ್ತೀರಾ, ಮಾತು ಬಿಡ್ತೀರಾ. ಇಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ನಿಮಗೆ ಏನು ಹೇಳ್ತಿದ್ದಾರೆ ಅಥವಾ ಅವ್ರ ಫೀಲಿಂಗ್ಸಿಂದನೇ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಕೆಲವೊಂದು ಸಲ. ಇಲ್ಲಿ ಕೆಲವೊಬ್ರು ಏನು ಮಾಡಬೇಕಂದ್ರೆ ಸೈಲೆಂಟಾಗಿ ನೀವು ಅವರನ್ನು ಅರ್ಥ ಮಾಡ್ಕೊಳ್ಬೋದು, ಅಷ್ಟು ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ. ಓಕೆ, ಒಂದು ಪಾಸಿಟಿವ್ ವೈಬ್ಸ್ ಇದೆ ಅಂತಲೇ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಓಕೆ, ಇಲ್ಲಿ ಹಾರ್ಟ್ ಶೇಪಲ್ಲಿರುವಂಥ ಒಂದು ಏನು ಸಮಥಿಂಗ್ ನಿಮಗೇನೋ ಗಿಫ್ಟ್ ಮಾಡಿದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಏನು ಹೇಳ್ಬೋದು, ಟೆಡಿ ಬೇರ್ ಇರ್ಬೋದು ಅಥವಾ ಸಮಥಿಂಗ್ ಏನೋ ಒಂದು ಗೊಂಬೆ ಅಂತೇಳಿ ಕಾಣಿಸ್ತಾ ಇದೆ, ಅಂದರೆ ಡಾಲ್ ಇರ್ಬೋದು ಅಥವಾ ಸಮಥಿಂಗ್ ಇಲ್ಲೇನೋ ಹಾರ್ಟ್ ಶೇಪಲ್ಲಿರುವಂಥದ್ದನ್ನು ನಿಮಗೆಲ್ಲೋ ಗಿಫ್ಟ್ ಮಾಡಿದ್ದಾರೆ ಅವರು. ಓಕೆ, ರೆಡ್ ಕಲರ್ ಅಥವಾ ಪಿಂಕ್ ಕಲರ್ ಅಲ್ಲಿ ಇರುವಂಥದ್ದು ಇಲ್ಲೇ ಆ್ಯಕ್ಟ್ ಆಗ್ತಾ ಇದೆ. ಎಸ್, ಇಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರಿಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ. ಪಿಂಕ್ ಕಲರ್ನ ನಿಮಗೆ ಇಷ್ಟ ಅಂತ ಹೇಳಿ ಅವ್ರು ನಿಮಗೆ ಅದೇ ಕಲರಲ್ಲಿ ಏನಾದರೂ ಸಮಥಿಂಗ್ ಗಿಫ್ಟ್ ಮಾಡ್ತಾ ಇರ್ತಾರೆ. ಡ್ರೆಸ್ ಕೊಡಿಸೋವಂಥದ್ದಾಗಿರಲಿ ಅಥವಾ ಡ್ರೆಸ್ನ ತರುವಂಥದ್ದಾಗಿರಲಿ, ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡುವಂಥದ್ದಾಗಿರಲಿ, ಆ ಥರದ್ದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಇಬ್ಬರು ಕೂಡ ಏನೋ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ, ಅಂದರೆ ಎಲ್ಲೋ ಟ್ರಾವೆಲ್ ಮಾಡಬೇಕು ಅಂತ ಹೇಳಿ ಇರ್ಬೋದು ಅಥವಾ ಮೀಟ್ ಮಾಡಬೇಕು ಅಂತ ಇರ್ಬೋದು. ಸೊ ಇಲ್ಲಿ ಸಮಥಿಂಗ್ ಇಬ್ಬರು ಯಾರೋ ಒಬ್ಬರು ತುಂಬ ಪ್ಲ್ಯಾನಿಂಗಲ್ಲಿದ್ದೀರಾ, ನಿಮ್ಮ ಪರ್ಸನ್ನ ನೀವು ಮೀಟ್ ಮಾಡಬೇಕು ಅಥವಾ ನಿಮಗೆ ಹೇಳಿಲ್ಲ ಅಂದರೆ ಸರ್ಪ್ರೈಸಾಗಿ ನಿಮ್ಮನ್ನು ಮೀಟ್ ಮಾಡಬೇಕು, ವಿಸಿಟ್ ಮಾಡಬೇಕು, ಆ ಥರದ್ದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ ಯಾರಾದರೂ ಇಲ್ಲಿ ಸಪ್ರೇಷನಲ್ಲಿ, ಇನ್ನು ಲಾಂಗ್ ಡಿಸ್ಟೆನ್ಸಲ್ಲಿ ಯಾರಾದರೂ ಇದ್ದರೆ, ಲಾಂಗ್ ಡಿಸ್ಟೆನ್ಸಲ್ಲಿ ಯಾರಾದರೂ ಇದ್ದರೆ ಅವರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಪರ್ಸನ್ ಸರ್ಪ್ರೈಸಾಗಿ ನಿಮ್ಮನ್ನು ವಿಸಿಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನೋದು ಇಲ್ಲಿ ಪ್ಲ್ಯಾನಿಂಗ್ ಆಗ್ತಾ ಇದೆ. ಏನೋ ಸಮಥಿಂಗ್ ಸೆಲೆಬ್ರೇಷನ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಎನ್ ಲೆಟರ್, ಜಿ ಲೆಟರ್, ಕೆ ಲೆಟರ್, ಓಕೆ, ಎಸ್ ಲೆಟರ್, ಆರ್, ಟಿ, ಜಿ, ಹೆಚ್, ಎನ್, ಪಿ, ಡಿ, ಈ ಲೆಟರ್ನವರ ಪ್ರೆಸೆನ್ಸ್ ಇದೆ. ಐ ಲೆಟರ್ನವರ ಪ್ರೆಸೆನ್ಸ್ ಇದೆ. ಎಕ್ಸ್ ಬರ್ತಾ ಇದೆ. ಎಸ್, ನೋಡಿ ಇಲ್ಲಿ ಎಕ್ಸ್ ಬರ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಎಕ್ಸ್ ಲವರ್, ಪಾಸ್ಟ್ ಲೈಫನ್ನ ಇಲ್ಲಿ ನೀವು ಕ್ಯಾಚ್ ಮಾಡ್ತಿದ್ದೀರಾ. ಅದಿನ್ನೂ ಕ್ಯಾಚ್ ಮಾಡ್ತಿದ್ದೀರಾ ಅನ್ನೋದಕ್ಕಿಂತ ಇಲ್ಲಿ ಆ ಒಂದು ಎಕ್ಸ್ ಪರ್ಸನ್ನ ನೀವಿಲ್ಲಿ ಮೈಂಡಲ್ಲಿ ಇನ್ನೂ ಇಟ್ಕೊಂಡಿದ್ದೀರಾ. ಆ ವ್ಯಕ್ತಿನ ನೀವಿನ್ನೂ ಮರಿತಾ ಇಲ್ಲ. ಆ ವ್ಯಕ್ತಿಯಿಂದ ಆಗಿರೋಂಥ ಹರ್ಟಿನ ನೀವು ಇಲ್ಲಿ ಬಿಡ್ತಾ ಇಲ್ಲ, ಅಂದರೆ ನಿಮ್ಮ ಮನಸ್ಸಿಂದ ಮೈಂಡಿನ ತೆಗೆದಾಗ್ತಾ ಇಲ್ಲ. ಆ ವ್ಯಕ್ತಿನ ಇನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ, ಆ ವ್ಯಕ್ತಿ ಈ ಥರ ಮಾಡಿದ್ರು ಅನ್ನೋದ್ರ ಬಗ್ಗೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಹೀಲ್ ಮಾಡ್ತಿದ್ದಾರೆ. ಆ ಒಂದು ಹಳೆಯ ನೆನಪಿಂದ ಕರ್ಕೊಂಬರ್ಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನೀವಿಲ್ಲಿ ಏನು ಮಾಡ್ತಿದ್ದೀರಾ, ಮತ್ತೆ ಮತ್ತೆ ಅದೇ ಹಳೆ ನೆನಪಿಗೆ ಹೋಗ್ತಾ ಇದ್ದೀರಾ. ನಿಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂತ ಕಾಣಿಸ್ತಿದೆ ಈ ಪರ್ಸನ್. ಬಟ್ ನೀವಿಲ್ಲಿ ಬಿಲೀವ್ ಮಾಡ್ತಾ ಇಲ್ಲ ಆ ವ್ಯಕ್ತಿನ. ಇಲ್ಲಿ ಮಕರ ರಾಶಿ, ಕುಂಭ ರಾಶಿ, ಮೀನ, ವೃಶ್ಚಿಕ, ಧನಸ್ಸು, ತುಲಾ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಡೇಟ್ 11, ವಾವ್, ಮಾಸ್ಟರ್ ನಂಬರ್, ನೈಸ್ ನಂಬರ್ 11. ಓಕೆ, ಕೋಪ ಜಾಸ್ತಿ. ಓಕೆ, 21st 6, ಓಕೆ, 28, 14, 5, 12. ಓಕೆ, ಈ ಒಂದು ನಂಬರ್ಗಳ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ನಿಮ್ಮ ಮ್ಯಾರೇಜ್ ಡೇಟ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು. ಓಕೆ, ಇಲ್ಲಿ 66 ನಂಬರ್ ಅಂತಲೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಥವಾ ಏಂಜಲ್ ನಂಬರ್ನ ನೀವು ನೋಡ್ತಾ ಇರ್ತೀರಾ ಎಲ್ಲಾದರೂ ಹೊರಗಡೆ ಹೋದಾಗ ಅಥವಾ ನಿಮ್ಮ ಮೊಬೈಲಲ್ಲಿ ಎಲ್ಲಾದರೂ ಒಂದು ಕಡೆ ಈ 66 ನಂಬರ್ನ ನೀವು ತುಂಬ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ, ಪ್ರೀತಿನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ.
ನಿಮ್ಮ ಪರ್ಸನ್ ನಿಮ್ಮನ್ನು ಟ್ರೂ ಲವ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಏಂಜಲ್ ನಿಮಗೆ ಸೈನ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಆಲ್ರೆಡಿ ಹೇಳ್ದಂಗೆ ತುಂಬ ಡೌಟ್, ಇಲ್ಲಿ ಆ ಒಂದು ಎನರ್ಜಿ ತುಂಬ ಕಾಣಿಸ್ತಿದೆ. ಇಲ್ಲಿ ಡೌಟ್ ಪಡುವಂಥದ್ದು, ಅವ್ರ ಮೇಲೆ ಬಿಲೀವ್ ಇಲ್ಲದೆ ಇರುವಂಥದ್ದು ತುಂಬ ಕಾಣಿಸ್ತಿದೆ ಇಲ್ಲಿ ಎನರ್ಜಿ. ಓಕೆ, ಇಲ್ಲಿ ಏನಂತ ಹೇಳಿದ್ರೆ 66 ನಂಬರ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಒಂದು ಟ್ರೂ ಲವ್ನ ಅಟ್ರಾಕ್ಟ್ ಮಾಡಿದ್ದೀರಾ, ಟ್ರೂ ಲವ್ನಲ್ಲಿ ಲೀಡ್ ಮಾಡ್ತಿದ್ದೀರಾ, ಆ ಒಂದು ಪರ್ಸನ್ನ ಅಟ್ರಾಕ್ಟ್ ಮಾಡಿದ್ದೀರಾ. ನಿಮ್ಮ ಪರ್ಸನ್ನ ಒಂದು ಪ್ರೀತಿ ಟ್ರೂ ಇದೆ ಅಂತ ಹೇಳಿ ಅರ್ಥ. ಓಕೆ, ಇಲ್ಲಿ ಕೆಲವೊಬ್ರು ತುಂಬ ಜನ ಕಾರ್ಮಿಕ್ ರಿಲೇಶನ್ಶಿಪ್ನ ಲೀಡ್ ಮಾಡ್ತಿದ್ದೀರಾ. ನಿಮ್ಮ ಪರ್ಸನ್ ಪ್ರೀತಿ ಹೇಗಿದೆ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅನ್ನೋಂಥದ್ದು. ಇಲ್ಲಿ ನಿಮ್ಮ ಸ್ವಭಾವನೂ ಆ ಥರ ಇರ್ಬೋದು, ನಿಮ್ಮ ಪರ್ಸನ್ ಸ್ವಭಾವನೂ ಆ ಥರ ಇರ್ಬೋದು. ನಾನು ಹೇಳಿದ ಹಾಗೆ ಕೇಳ್ಕೊಂಡಿರಬೇಕು, ನಾನೇನು ಹೇಳ್ತೀನಿ ಆ ಥರ ಇರಬೇಕು. ನೋ, ಅದು ಟ್ರೂ ಲವ್ ಅಲ್ಲ. ನಿಮ್ಮ ಪರ್ಸನ್ ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ, ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪ್ರೀತಿ ವಿಷಯದಿಂದ. ಓಕೆ, ತುಂಬಾ ಕಷ್ಟ ಆಗ್ತಿದೆ ಈ ಪ್ರೀತಿ ನಿಮಗೆ ಅಥವಾ ನಿಮ್ಮ ಪರ್ಸನಿಗೆ. ಇಲ್ಲಿ ಇಬ್ಬರಿಗೂ ಕಷ್ಟ ಆಗ್ತಿರ್ಬೋದು ಈ ಪ್ರೀತಿ ಅನ್ನೋದಕ್ಕಿಂತ ಇದು ಪ್ರೀತಿ ಅಂತ ಇಲ್ಲಿ ಕಾಣಿಸ್ತಿಲ್ಲ. ಈ ಒಂದು ನೀವಿಬ್ಬರು ಏನು ಜೊತೆಯಾಗಿದ್ದೀರಾ ಅದು ತುಂಬಾ ಕಷ್ಟದಲ್ಲಿ ನೀವಿಬ್ಬರು ಜೊತೆಯಾಗಿದ್ದೀರಾ ಅಂತ ಹೇಳಿ ಕಾಣಿಸ್ತಿದೆ. ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಇರ್ಬೋದು, ಅಥವಾ ಲವರ್ಸ್ ಇರ್ಬೋದು, ಪಾರ್ಟ್ನರ್ ಇರ್ಬೋದು, ಎನಿಥಿಂಗ್. ಇಲ್ಲಿ ಇಬ್ಬರು ನೀವು ಜೊತೆಗಿದ್ದೀರಾ ಅಂತ ಹೇಳಿದ್ರೆ, ಈ ಒಂದು ಕಷ್ಟದಲ್ಲಿ ಏನು ರಿಲೇಶನ್ಶಿಪ್ನ ಲೀಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಟ್ರೂ ಲವ್ ಅಲ್ಲ. ಎಲ್ಲೋ ಒಂದು ಕಡೆ ಯಾರ್ದೋ ಒತ್ತಾಯಕ್ಕೆ, ಇಲ್ಲಿ ಕೆಲವೊಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳಿದ್ರೆ ಫ್ಯಾಮಿಲಿ ಒತ್ತಾಯಕ್ಕೆ ಜೊತೆಗಿದ್ದೀರಾ, ಅಥವಾ ಸಮಾಜ ಏನು ಹೇಳುತ್ತೋ ಅನ್ನೋ ಒಂದು ದೃಷ್ಟಿಯಲ್ಲಿ ನೀವಿಬ್ರು ಒಂದಾಗಿದ್ದೀರಾ. ಇದ್ದಷ್ಟು ದಿನ ಇರೋಣ ಜೊತೆಗೆ ಅನ್ನೋಂಥ ರೀಸನ್ ಇರ್ಬೋದು ಕೆಲವೊಬ್ರದ್ದು. ಇದು ಟ್ರೂ ಲವ್ ಅಲ್ಲ. ನಿಮ್ಮ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಿದಾರ? ನೋ, ಇದು ಟ್ರೂ ಲವ್ ಅಲ್ಲ. ಜಸ್ಟ್ ಏನು ಹೇಳಿದೆ ಅಲ್ವಾ, ಇದ್ದಷ್ಟು ದಿನ ಹೇಗೆ ಬರುತ್ತೋ ಹಾಗೆ ತಗೊಂಡು ಹೋಗೋಣ ಈ ಒಂದು ಸಂಬಂಧನ ಅನ್ನೋ ಥರ. ಆ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇಲ್ಲ. ಇಲ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ಪನ್ನು ಯಾರು ಲೀಡ್ ಮಾಡ್ತಿದ್ದೀರಾ ಅಂದರೆ ತುಂಬ ಟಾಕ್ಸಿಕ್ ರಿಲೇಶನ್ಶಿಪ್ನ ಲೀಡ್ ಮಾಡ್ತಿದ್ದೀರಾ, ಅವ್ರು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಅವ್ರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟ ಇಲ್ಲದೇನೆ ನಿಮ್ಮ ಜೊತೆಗೆ ಅವರು ಜೀವನ ಮಾಡ್ತಾ ಇದ್ದಾರೆ ಕೆಲವೊಬ್ರು ಇಲ್ಲಿ. ಓಕೆ, ಸಾರಿ, ಟ್ಯಾರೋಯಿಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. Eight of Cups, Ace of Pentacles, Seven of Cups, The High Priestess. ಓಕೆ, ಈ ಒಂದು ರೀಡಿಂಗ್ನ ತುಂಬ ಜನ ಟೀಚರ್ಸ್ ಇರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಅಥವಾ ಒಂದು ಕೋಚಿಂಗ್ ಸೆಂಟರ್ ಮಾಡ್ತಿರೋದು, ಅಥವಾ ಟೈಲರಿಂಗ್ ಹೇಳ್ಕೊಡ್ತಾ ಇರುವಂಥದ್ದು, ಬ್ಯೂಟಿಷಿಯನ್ ಹೇಳ್ಕೊಡ್ತಿರೋವಂಥದ್ದು, ಅಥವಾ ಬ್ಯೂಟಿಷಿಯನ್ ಕಲಿತಾ ಇರುವಂಥದ್ದು, ಈ ಥರ ಸಮಥಿಂಗ್ ರಿಲೇಟೆಡಲ್ಲಿ ವರ್ಕ್ ಮಾಡ್ತಿರೋರು ಈ ಒಂದು ರೀಡಿಂಗ್ನ ನೋಡ್ತಿರ್ಬೋದು, ಸರ್ಚ್ ಮಾಡ್ತಿರ್ಬೋದು. ಬಾಟಮ್ ಆಫ್ ದ ಕಾರ್ಡ್ ಫೈವ್ ಆಫ್ ಪೆಂಟಿಕಲ್ ಬಂದಿದೆ. ಓಕೆ, ಇಲ್ಲಿ ತುಂಬ ಜನ ಈ ಒಂದು ರಿಲೇಶನ್ಶಿಪ್ಪಿಂದ ಮೂವ್ ಆನ್ ಆಗಿದ್ದಾರೆ, ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ, ಅಥವಾ ಮೂವ್ ಆನ್ ಆಗಬೇಕು ಅಂದರೆ ಈ ರಿಲೇಶನ್ಶಿಪ್ನ ಬಿಡಬೇಕು ಅಂತ ಪ್ಲಾನಿಂಗಲ್ಲಿದ್ದಾರೆ. ಇಲ್ಲಿ ಇಲ್ಲಿ ತುಂಬ ಜನ ಏನಂತ ಹೇಳಿದ್ರೆ ಕಾರ್ಮಿಕ್ ರಿಲೇಶನ್ಶಿಪ್ನ ಲೀಡ್ ಮಾಡ್ತಾ ಇದ್ದೀರಾ. ಈ ಕಾರ್ಮಿಕ್ ರಿಲೇಶನ್ಶಿಪ್ಪಿಂದ ಏನಂದರೆ ಕೆಲವೊಬ್ರು ಈ ಒಂದು ರಿಲೇಶನ್ಶಿಪ್ಪಿಂದನೇ ಹೊರಗೆ ಬರಬೇಕು, ಈ ಒಂದು ರಿಲೇಶನ್ಶಿಪ್ನ ಬಿಡಬೇಕು, ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆ ಒಂದು ವ್ಯಕ್ತಿಯ ಪ್ರೀತಿ ಇಲ್ಲಿ ನಿಜ ಇಲ್ಲ. ಆಲ್ರೆಡಿ ನಾನು ಕ್ಯಾಂಡಲ್ ಬ್ಯಾಕ್ಸಲ್ಲಿ ಬಂದಿರೋ ಹಾಗೆ ಇಲ್ಲೂ ಕೂಡ ಅದೇ ಥರ ಎನರ್ಜಿ ಬರ್ತಿದೆ. ಆ ವ್ಯಕ್ತಿಯ ಪ್ರೀತಿ ಟೈಮ್ ಪಾಸ್ ಆಗಿದೆ, ಒಂದು ಸಮಾಜ ದೃಷ್ಟಿಯಲ್ಲಿ ಅವರು ನಿಮ್ಮ ಜೊತೆ ಇದ್ದಾರೆ ಅನ್ನೋದ್ರಿಂದ ಕಾಣಿಸ್ತಾ ಇದೆ. ಅವರಿಗೆ ತುಂಬಾ ಆಪ್ಷನ್ಸ್ ಇದೆ ಅಂತಲೂ ಕಾಣಿಸ್ತಿದೆ. ಕೆಲವೊಬ್ರು ಪರ್ಸನ್ಗೆ ಇಲ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ನ ಯಾರು ಲೀಡ್ ಮಾಡ್ತಿದ್ದೀರಾ ಅವ್ರಿಗೆ ತುಂಬಾ ಆಪ್ಷನ್ಸ್ ಇದೆ ಲೈಫಲ್ಲಿ. ಅಂದರೆ ಕೆರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಅವರು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಅವ್ರು ತುಂಬ ವರ್ಕ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಇರ್ಬೋದು, ಅವರು ಇನ್ಸ್ಟಾದಲ್ಲಿ ಇರ್ಬೋದು, ಅಥವಾ ಯೂಟ್ಯೂಬರ್ ಆಗಿರ್ಬೋದು, ಸಮಥಿಂಗ್. ಇಲ್ಲಿ ಅವರು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಏನು ಹೆಸರು ಮಾಡಬೇಕು ಆ ಥರದ್ದೆಲ್ಲ ಪ್ಲ್ಯಾನಿಂಗಲ್ಲಿ ಅವ್ರ ಲೈಫಲ್ಲಿ ತುಂಬಾ ಆಪ್ಷನ್ಸ್ನ ಇಟ್ಕೊಂಡಿದ್ದಾರೆ. ಲಾಸ್ಟಲ್ಲಿ ಅವ್ರ ಆಪ್ಷನ್ಸ್ ಅಂತ ಏನಂದರೆ ರಿಲೇಶನ್ಶಿಪ್, ಅಂದರೆ ನೀವು. ಓಕೆನಾ? ಸೊ ಹಾಗಾಗಿ ಅವರು ಈ ಒಂದು ಪ್ರೀತಿಯಲ್ಲಿ ಅವರು ಟ್ರೂ ಇಲ್ಲ.
ಓಕೆ, ಇಲ್ಲಿ ಯಾರೆಲ್ಲ ಇನ್ನೂ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ಒಂದು ಕಮಿಟ್ಮೆಂಟ್ ಆಗಿದೆ, ಇಲ್ಲಿ ಹೇಳಿದೆ ಆಲ್ರೆಡಿ ಕೆಲವೊಬ್ಬರಿಗೆ 666 ಅಂತ ಹೇಳಿ ನಂಬರ್ನ, ಏಂಜಲ್ ನಂಬರ್ನ ನೋಡ್ತಾ ಇದ್ದೀರಾ. ಅವ್ರಿಗೆ ಇಲ್ಲಿ ಏನಂತ ಹೇಳಿದ್ರೆ ಭಯ ಪಡ್ತಾ ಇದ್ದೀರಾ, ಈ ರಿಲೇಶನ್ಶಿಪ್ ಏನಾಗ್ಬಿಡತ್ತಪ್ಪ, ಏನಾಗ್ಬೋದು, ಈ ವ್ಯಕ್ತಿನ ನನ್ನ ಕೈ ಬಿಟ್ಬಿಡ್ತಾರೇನೋ, ಆ ಥರದ್ದೆಲ್ಲ ಭಯ ಇದೆ ಆ ವ್ಯಕ್ತಿ ಮೇಲೆ. ಭಯ ಪಡಬೇಡಿ. ಏನೇ ನಿಮ್ಮ ಕೆಟ್ಟ ಆಲೋಚನೆ ಇರ್ಬೋದು, ಆ ಕೆಟ್ಟ ಆಲೋಚನೆ ಎಲ್ಲದನ್ನು ನೀವು ದೇವ್ರ ಮೇಲೆ ಬಿಡಿ. ಓಕೆ, ನೀವು ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ಇಲ್ಲಿ ಏಜ್ ಇಬ್ಬರದ್ದು ಬೇರೆ ಬೇರೆ ಇದೆ ಅಂತಲೂ ಕಾಣಿಸ್ತಾ ಇದೆ. ನಿಮ್ಮ ಏಜ್ ಕಡಿಮೆ ಇದೆ ಅಥವಾ ನಿಮ್ಮ ಪರ್ಸನ್ ಏಜ್ ಜಾಸ್ತಿ ಇದೆ, ಸಮಥಿಂಗ್. ಇಲ್ಲಿ ಇಬ್ಬರದ್ದು ಏಜ್ ಡಿಫ್ರೆನ್ಸ್ ಇದೆ, ಕಲರ್ ಡಿಫ್ರೆನ್ಸ್ ಇದೆ, ಏನೇ ಡಿಫ್ರೆನ್ಸ್ ಇರ್ಬೋದು ನಿಮ್ಮಿಬ್ಬರು ಮಧ್ಯ. ದೇವರು ನಿಮ್ಮಿಬ್ಬರನ್ನ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನೀವು ಲಕ್ಕಿ ಪೀಪಲ್ ಅಲ್ವಾ. ನೀವೆಲ್ಲೋ ಇದ್ರಿ, ನಿಮ್ಮ ಪರ್ಸನ್ ಎಲ್ಲೋ ಇದ್ರು, ಎಲ್ಲೋ ಇದ್ದ ವ್ಯಕ್ತಿನ ನೀವು ಅಟ್ರಾಕ್ಟ್ ಮಾಡಿದ್ದೀರಾ. ಎಲ್ಲೋ ಇದ್ದಂಥ ವ್ಯಕ್ತಿ ಅವರು ನಿಮ್ಮ ಹತ್ರ ಬಂದಿದ್ದಾರೆ, ನಿಮಗೆ ಪ್ರೀತಿ ತೋರಿಸ್ತಾ ಇದ್ದಾರೆ, ಕಾಳಜಿ ತೋರಿಸ್ತಾ ಇದ್ದಾರೆ, ನಿಮ್ಮನ್ನು ಕೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯು ಆರ್ ಲಕ್ಕಿ. ಇಲ್ಲಿ ಸಮಾಜಕ್ಕೆ ಹೆದರ್ಕೊಂಡು ತುಂಬ ಜನ ಅದನ್ನು ತುಂಬ ಮುಚ್ಚಿಡ್ಕೊಳ್ತಿದ್ದೀರಾ. ಸಮಾಜಕ್ಕೆ ಹೆದರ್ಕೊಂಡು ಈ ಪ್ರೀತಿನ ಮುಚ್ಚಿಡ್ಕೊಳ್ತಿದ್ದೀರಾ. ಸಮಾಜಕ್ಕೆ ಹೆದರ್ಕೊಂಡು ಈ ಪ್ರೀತಿನ ಏನು ಹೆದರ್ಕೊಂಡು ಪ್ರೀತಿ ಮಾಡ್ತಾ ಇದ್ದೀರಾ. ಹೆದರ್ಕೊಂಬೇಡಿ. ಇಲ್ಲಿ ದೇವ್ರು ನಿಮ್ಮನ್ನು ಒಂದು ಮಾಡಿದ್ದಾರೆ, ನೀವಿಬ್ಬರು ಒಂದಾಗಿದ್ದೀರಾ ಅಂದರೆ ಏನೋ ಒಂದು ರೀಸನ್ ಇದ್ದೇ ಇದೆ ಅಲ್ವಾ. ಎಲ್ಲೋ ಒಂದು ಕಡೆ ಒಂದು ಸಂಬಂಧ ಇದ್ದೇ ಇದೆ, ಹಾಗಾಗಿ ನೀವಿಬ್ಬರು ಒಂದಾಗಿದ್ದೀರಾ. ಹೆದರ್ಕೊಂಬೇಡಿ, ಧೈರ್ಯವಾಗಿ ಈ ಪ್ರೀತಿನ ಮುಂದುವರಿಸಿ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ಏಂಜಲ್ ಏನು ಗೈಡ್ ಮಾಡ್ತಾರೆ ಅಂತ ಹೇಳಿ ಚೆಕ್ ಮಾಡೋಣ. ರಿಮೈನ್ ಪಾಸಿಟಿವ್. ಎಸ್, ನೋಡಿ ಇಲ್ಲಿ ಪಾಸಿಟಿವ್. ನೀವೆಷ್ಟು ಪಾಸಿಟಿವ್ ಆಗಿರ್ತೀರಾ, ನಿಮ್ಮ ಸುತ್ತಮುತ್ತಲೂ ವಾತಾವರಣವೂ ಅಷ್ಟೇ ಪಾಸಿಟಿವ್ ಆಗಿರುತ್ತೆ. ನೋಡ್ಬೋದು ನೀವು ಒಂದ್ಸಲ ಥಿಂಕ್ ಮಾಡಿ, ನೆಗೆಟಿವ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರಿ, ನಿಮ್ಮ ಸುತ್ತಮುತ್ತಲೂ ಆಗುವಂಥ ಘಟನೆಗಳು ಕೂಡ ನೆಗೆಟಿವ್ ಆಗೇ ಇರುತ್ತೆ. ಅಬ್ಸರ್ವ್ ಮಾಡಿ, ಒಂದಿನ ನೀವು ಇಡೀ ದಿನ ಮಾಡಿ ನೋಡಿ ಈ ಕೆಲಸನ. ಇಡೀ ದಿನ ಪಾಸಿಟಿವ್ ಆಗಿರಿ, ನಿಮ್ಮ ಸುತ್ತಮುತ್ತ ವಾತಾವರಣವೂ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಒಬ್ಬ ವ್ಯಕ್ತಿ ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೂ ನೆಗೆಟಿವ್ ಆಗೇ ಮಾತಾಡ್ತಾ ಇರ್ತಾನೆ ಅಂತ ಅಂದ್ಕೊಳ್ಳಿ, ಅವ್ನ ಲೈಫಲ್ಲಿ ಏನಾಗ್ತಿರುತ್ತೆ, ನೆಗೆಟಿವ್ ಆಗೇ ಆಗ್ತಿರುತ್ತೆ. ಈಗ ಒಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಆರೋಗ್ಯ ಚೆನ್ನಾಗಿಲ್ಲ, ಆರೋಗ್ಯ ಹಿಂಗಿದೆ, ನನ್ನ ಲೈಫ್ ಹಿಂಗಿದೆ, ನನ್ನ ಲೈಫ್ ಹಾಗಾಗೋಯ್ತು, ಯಾವುದೋ ಹಳೆಯ ಕಾಲದಲ್ಲಿ ಒಬಿರಾಯನ್ ಕಾಲದಲ್ಲಿ ಆಗಿರೋಂಥ ಕಥೆನ ಇಟ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳ್ತಾ ಇರ್ತಾರೆ. ಅಂದರೆ ನಾನ್ ಸ್ಟಾಪ್ ಹೇಳ್ತಾನೆ ಇರ್ತಾರೆ, ಬಾಯಲ್ಲಿ ಹೇಳ್ತಾನೆ ಇರ್ತಾರೆ, ಈ ಥರ ಆಯಿತು, ನನ್ನ ಲೈಫಲ್ಲಿ ಹಳೇದು ಈ ಥರ ಆಗಿತ್ತು, ಆರೋಗ್ಯ ಸರಿ ಇಲ್ಲ, ಮನೆ ಪರಿಸ್ಥಿತಿ ಹೀಗಿದೆ ಹಾಗಿದೆ, ಹೇಳ್ತಾ ಇರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳ್ತಾನೆ ಇರ್ತಾರೆ ಆ ವ್ಯಕ್ತಿ ಲೈಫಲ್ಲಿ ಪಾಸಿಟಿವ್ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಆ ವ್ಯಕ್ತಿ ಮೆಂಟಲಿ ಅಂದರೆ ಅವ್ರು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನೆಗೆಟಿವ್ ಅಂತ ಹೇಳ್ಬಿಟ್ಟು. ಪಾಸಿಟಿವ್ ನನ್ನ ಲೈಫಲ್ಲಿ ಒಳ್ಳೆಯದೇ ಆಗೋದಿಲ್ಲ ಹೇಗಾಗುತ್ತೆ? ಅಫ್ಕೋರ್ಸ್ ಆಗಲ್ಲ. ಅವ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ, ನೆಗೆಟಿವ್ ಆಗಿ ಹೇಳ್ತಾ ಇರ್ತಾರೆ. ಪಾಸಿಟಿವ್ ಎಲ್ಲ ಆಗಬೇಕು ಅಲ್ವಾ? ನೀವೆಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ನೀವೆಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ, ನಿಮ್ಮ ಲೈಫು ಅಷ್ಟೇ ಪಾಸಿಟಿವ್ ಆಗಿರುತ್ತೆ. ಓಕೆ, ಟ್ರೈ ಮಾಡಿ. ನೀವು ಸುಮ್ಮನೆ ಕೂತ್ಕೊಂಡಿರ್ತೀರಾ, ಯೋಚನೆ ಮಾಡ್ತಾ ಇರ್ತೀರಾ, ಸಡನ್ನಾಗಿ ಶುರು ಮಾಡಿ, ನಂಗೆ ತುಂಬ ನೆಗೆಟಿವ್ ಫೀಲ್ ಆಗ್ತಿದೆ, ಬೇಜಾರಾಗ್ತಿದೆ, ಒಂದು 10-15 ಸಲ ಇದೇ ಥರನೇ ಹೇಳ್ತಾ ಹೋಗಿ, ಬೇಜಾರಾಗ್ತಿದೆ. ನೆಕ್ಸ್ಟ್ ಮೂಮೆಂಟ್ ನೀವು ನಿಮ್ಮ ಹೈ ಲೆವೆಲ್ ಎಷ್ಟೇ ಎನರ್ಜಿ ಇರಲಿ, ನಿಮಗೆ ಬೇಜಾರಾಗೇ ಆಗ್ತೀರಾ, ಅಥವಾ ನಿಮ್ಗೆ ಬೇಜಾರಾಗುವಂಥ ವಿಷಯ ಏನಾದರೂ ಕೇಳ್ತೀರಾ. ಅದೇ ಟೈಮಲ್ಲಿ ನಾನು ಹ್ಯಾಪಿ ಆಗಿದ್ದೀನಿ, ಐ ಆಮ್ ವೆರಿ ವೆರಿ ಹ್ಯಾಪಿ ಪರ್ಸನ್, ಐ ಆಮ್ ವೆರಿ ಹ್ಯಾಪಿ ಅನ್ನೋದನ್ನು 10-15 ಸಲ ಹೇಳಿ. ನೀವು ನಿಮ್ಮ ಎನರ್ಜಿನ ನೀವೇ ಚೆಕ್ ಮಾಡಿ, ಯಾವ ಥರ ಲೋ ಇದ್ದಂಥ ಎನರ್ಜಿ ಎಷ್ಟು ಹೈ ಆಗುತ್ತೆ ಅಂತ. ನನ್ನ ಲಾ ಆಫ್ ಅಟ್ರಾಕ್ಷನ್ ಸ್ಟೂಡೆಂಟ್ಸಿಗೆ ಇದ್ರೆಲ್ಲ ವಿಷಯ ಗೊತ್ತಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವರು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಓಕೆ, ಹಾಗೆ ಇಲ್ಲಿ ಥಾಟ್ಸ್, ಪಾಸಿಟಿವ್ ಮೈಂಡ್ಸೆಟ್ನ ನೀವು ತುಂಬಾ ಬೆಳೆಸ್ಕೊಬೇಕಾಗುತ್ತೆ. ನಿಮ್ಮ ಲವ್ ಲೈಫಲ್ಲಿ ಇರ್ಬೋದು, ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಎನಿಥಿಂಗ್ ನಿಮ್ಮ ಲೈಫಲ್ಲೇ ನೀವು ಪಾಸಿಟಿವ್ ಆಗಿದ್ದಷ್ಟು ನಿಮ್ಮ ಲೈಫೇ ಚೆನ್ನಾಗಿರುತ್ತೆ. ಲುಕ್ ಫಾರ್ ಎ ಸೈನ್. ಎಸ್, ನೋಡಿ ಇಲ್ಲಿ ಏಂಜಲ್ ಅಪರ್ಚುನಿಟಿ. ವಾವ್, ನೈಸ್. ಇಲ್ಲಿ ಏಂಜಲ್ ನಿಮಗೆ ಹೇಳ್ತಾ ಇದ್ದಾರೆ, 666 ನಂಬರ್ ಅಂತ ಕೊಡ್ತಾ ಇದ್ದಾರೆ. ತುಂಬ ಈ ಒಂದು ನಂಬರ್ ಆ್ಯಪ್ಟ್ ಆಗ್ತಾ ಇದೆ. ಇಲ್ಲಿ 222 ನಂಬರ್ ಇರ್ಬೋದು, 111 ನಂಬರ್ ತುಂಬ ಜನ ನೋಡ್ತಾ ಇದ್ದೀರಾ. ಇಲ್ಲಿ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ನೀವು ರೆಡಿ ಇದ್ದೀರಾ. ನಿಮ್ಮ ಪರ್ಸನ್ ನೀವು ಅಟ್ರಾಕ್ಟ್ ಮಾಡಲಿಕ್ಕೆ, ನಿಮ್ಮ ಪರ್ಸನ್ ಲವ್ನ ನೀವು ರಿಸೀವ್ ಮಾಡ್ಕೊಳ್ಲಿಕ್ಕೆ ನೀವು ರೆಡಿ ಇದ್ದೀರಾ ಅಂತ ಹೇಳಿ ಇಲ್ಲಿ ಏಂಜಲ್ ನಿಮಗೆ ಏನು ಸೈನ್ ಮಾಡ್ತಿದ್ದಾರೆ, ಅದು ನಿಮಗೆ ನಿಮ್ಮ ಜೊತೆ ನಾನಿದ್ದೀನಿ, ಹೆದರ್ಕೊಂಬೇಡ, ಭಯ ಪಡಬೇಡ ಅನ್ನೋದನ್ನ ನಿಮಗೆ ಇಲ್ಲಿ ಏಂಜಲ್ ನಿಮಗೆ ಹೇಳ್ತಾ ಇದ್ದಾರೆ. ಪ್ರತಿ ಕ್ಷಣ ನಿಮಗೆ ಅಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಡೋಂಟ್ ವರಿ. ಓಕೆ, ಡೋಂಟ್ ವರಿ. ನಿಮಗೇನೇ ನಿಮ್ಮ ಕಷ್ಟದಲ್ಲಿ ಇರ್ಬೋದು, ಈಗ ರಿಲೇಶನ್ಶಿಪ್ಪಲ್ಲಿ ಈಗ ಕರೆಂಟ್ ಸಿಚುವೇಶನ್ ನಿಮಗೇನೇ ಬ್ಯಾಡ್ ಸಿಚುವೇಶನ್ ಇರ್ಬೋದು, ಅದೆಲ್ಲದೂ ಇಂಪ್ರೂವ್ ಆಗುತ್ತೆ, ಸರಿ ಆಗುತ್ತೆ. ಲುಕ್ ಫಾರ್ ಎ ಸೈನ್. ಏಂಜಲ್ ನಿಮಗೆ ಏನು ಸೈನ್ ಕೊಡ್ತಿದ್ದಾರೆ, ಏಂಜಲ್ ನಿಮಗೆ ಏನು ಹೇಳ್ತಿದ್ದಾರೆ, ಗೈಡ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನೀವು ಗಮನ ಕೊಡಿ. ಓಕೆನಾ? ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.